ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿಕ್ಕಬಾಣವರ ಅಪ್ಪ ಮಗನ ಸಾವಿಗೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ಪ್ರಿಯಕರ ವಿನಯ್ ಜೊತೆ ಸೇರ್ಕೊಂಡು ಪತಿ ಅಭಿನಂದನ್ನ ಹತ್ಯೆ ಮಾಡಿದ್ದು ಅಷ್ಟೇ ಅಲ್ಲ, ಮಗನನ್ನು ಕೂಡ ಕೊಲೆ ಮಾಡಿದ್ರು. ಸದ್ಯ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗಿವೆ. ಮೊದಲು ಪ್ರಿಯಕರ್ನ ಜೊತೆ ವಿನಯ್ ಜೊತೆ ಸೇರ್ಕೊಂಡು ತನ್ನ ಗಂಡ ಅಭಿನಂದನನ್ನ ಮುಗಿಸ್ತಾಳೆ. ಅದಾದ್ಮೇಲೆ ಎಚ್ಚರಗೊಂಡ 5 ವರ್ಷದ ಯದುವೀರ್ನನ್ನು ಕೂಡ ಬಿಡದೆ ಕೊಲೆ ಮಾಡಲಾಗಿದೆ. ಹೊಡೆದು ಬಳಿಕ ದಿಂಬಿನಿಂದ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾರೆ. ಮಲಗುವ ವಿಚಾರದಲ್ಲಿ ಪತಿ ನಡುವೆ ಗಲಾಟೆ ಆಗಿತ್ತಂತೆ. ಸಾಂಬಾರ್ ಸೌಟ್ನಿಂದ ಪತಿಗೆ ಹೊಡೆದಿದ್ದ ಹರಿಣಿ. ಬಳಿಕ ಇಬ್ಬರು ಪ್ರತ್ಯೇಕ ಕೊಠಡಿಯಲ್ಲಿ ಮಲಗಿದ್ರು. ಈ ವೇಳೆ ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡು ಹತ್ಯೆ ಮಾಡಿದ್ದಾಳೆ ಹರಿಣಿ. ಬೆಳಗ್ಗೆ ರಕ್ತದ ಕಲೆಗಳನ್ನ ಸ್ವಚ್ಛಗೊಳಿಸಿದ ಆರೋಪವೂ ಕೂಡ ಇದೆ. ಸಂಬಂಧಿಕರು ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಂತ ಹರಿಣಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಪ್ರಕರಣ ಬಯಲಾಗಿದೆ. ಕನಕಪುರ ಬಳಿಯ ಹೇರೋಹಳ್ಳಿಯ ವಿನಯ್ಗಾಗಿ ಸದ್ಯ ಶೋಧ ಮುಂದುವರೆದಿದೆ. ನಾಪತ್ತೆಯಾಗಿರುವ ವಿನಯ್ ಪತ್ತೆಗೆ ಚಿಕ್ಕಬಾಣವರ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ನಿನ್ನೆ ಹರಿಣಿ ತಾಯಿ ಬಾಯಿ ಬಡ್ಕೋತಾ ಇದ್ರು, ನನ್ನ ಮಗಳು ಹಿಂಗೆಲ್ಲ ಮಾಡಿಲ್ಲ, ಸುಳ್ಳು ಹೇಳ್ತಿದ್ದಾರೆ, PGಲಿದ್ಲು, ಯಾವನ ಜೊತೆಗೂ ಓಡ್ ಹೋಗಿಲ್ಲ, ಹಂಗೆ ಹಿಂಗೆ ಅಂತ. ಈಗೇನ್ರಿ ಹೇಳ್ತೀರಾ? ನಿಮ್ಮ ಮಗಳೇ ಅಳಿಯನ್ನ ಮಗನ್ನ ಪ್ರಿಯಕರನ್ ಜೊತೆಗೆ ಸೇರಿ ಹತ್ಯೆ ಮಾಡಿರೋದು. ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ಮದುವೆ ಆಗಿ ಮಗು ಹುಟ್ಟಿದ ಮೇಲೆ ಮತ್ತೆ ಯಾರ್ದೋ ಸಹವಾಸ, ಮಗುನೂ ಕೊಲೆ ಮಾಡೋದು, ಗಂಡನ್ನೂ ಕೊಲೆ ಮಾಡೋದು, ಇನ್ಯಾವನ ಜೊತೆಗೂ ಓಡ್ ಹೋಗೋದು. ಸದ್ಯಕ್ಕೆ ವಿನಯ್ಗಾಗಿ ಈಗ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಮುಂದಿನ ತನಿಖೆ ಹಂತದಲ್ಲಿ ಮತ್ತೇನು ಮಾಹಿತಿ ಸಿಗುತ್ತೆ ನೋಡೋಣ. ಅವ್ರ ಅಮ್ಮನ ಕೇಳ್ದಂಗೆ ಮಡಿಕೊಂಡು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದ. ಸ್ಟೇಷನ್ ನ್ಯಾಯ ಇತ್ಯರ್ಥ ಮಾಡಿಲ್ಲ. ಅಯ್ಯೋ ತಮ್ಮ ಮಡಿಕೊಂಡಿಲ್ಲ. ಅಯ್ಯೋ ಮಗ ಬಿಡೋನೇನೆ, ನಾವು ಮಗ ಅಯ್ಯೋ ಸಾವಿರ ಕೊಟ್ಟು ಯಾರಿಲ್ಲ ಬಿಡ್ರಿ.